ಓಂ ಶಾಂತಿ. ಡೇಟ್ ಆಗಿದೆ 27 ಅಕ್ಟೋಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಹಾದಾನಿ ಔರ್ ವರದಾನಿ ಹಿ ಮಹಾರಥಿ. ಯಾರು ಮಹಾದಾನಿ ಆಗಿರ್ತಾರೋ ವರದಾನಿ ಆಗಿರ್ತಾರೋ ಅವರೇ ಮಹಾರಥಿಗಳು ಅಂತ ಹೇಳ್ತಾರೆ ಬಾಬಾ. ವಿಶ್ವ कल्याणी और महावरदानी शिव बाबा महारथी बच्चों को देख बोले. ವಿಶ್ವ ಕಲ್ಯಾಣ ಯಾರು? ಶಿವ ಬಾಬಾ. ಮತ್ತು ಮಹಾವರದಾನಿನೂ ಕೂಡ ಶಿವ ಬಾಬಾ. ಮಹಾವರದಾನಿ ಶಿವ ಬಾಬಾ ಮಹಾರಥಿ ಬಚ್ಚೋಂಕು, ಮಹಾರಥಿ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ब्रह्मा बाप के समान क्या महारथी भी बाप समान सदा अपने को निमित्त मात्र अनुभव करते हैं. ಬ್ರಹ್ಮ ತಂದೆಯ ಸಮಾನ ಮಹಾರಥಿಗಳು ನೀವು. ಬಾಪ್ ಸಮಾನ್ ಯಾವಾಗಲೂ ನಿಮಿತ್ತ ಮಾತ್ರ ಅನುಭವ ಮಾಡ್ತೀರಾ. ನಾನು ಇಲ್ಲಿರೋದು ಹೆಂಗಿದ್ದೀನಿ? ನಿಮಿತ್ತ ಮಾತ್ರ ಇದ್ದೀನಿ. ನಾನೀಗ ಇರಬೇಕು ಅಂತ ನಾನಿಲ್ಲ. ಬಾಬನ ಸೇವೆ, ವಿಶ್ವದ ಸೇವೆ, ನನ್ನ ಸೇವೆ ಮಾಡೋಕ್ಕೆ ನಿಮಿತ್ತ ಆಗಿದ್ದೀನಿ. ಈ ಅನುಭವ ಮಾಡ್ತೀನಿ ನಾವು. महारथियों की यह विशेषता है कि उनमें मैपन का अभाव होगा. ಮಹಾರಥಿಗಳ ವಿಶೇಷತೆನೇ ಏನಾಗಿದೆ? ಅವರಲ್ಲಿ ನಾನು ಅನ್ನೋದರ ಕೊರತೆ ಇದೆ ಅಂತಾರೆ ಬಾಬಾ. ಅವ್ರು ನಾನು ಅಂತ ಅಂದ್ಕೊಳ್ಳೋದಿಲ್ಲ. ಏನು ಅಂದ್ಕೊಳ್ತಾರೆ? ಮೈ ನಿಮಿತ್ತ ಹೂँ. ಮಹಾರಥಿಗಳು ಏನಂತ ತಿಳ್ಕೊಂಡಾರೆ? ಮೈ ನಿಮಿತ್ತ ಹೂँ ಅವ್ರ ಸೇವಾಧಾರಿ ಹೂँ. ನಾನು ನಿಮಿತ್ತ ಆಗಿದ್ದೀನಿ, ನಾನು ಸೇವಾಧಾರಿ ಆಗಿದ್ದೀನಿ. ಯಹ ನ್ಯಾಚುರಲ್ ಸ್ವಭಾವ ಹೋಗ. ಈ ಸ್ವಭಾವ ಸಹಜ ಆಗಿರಬೇಕು ಅಂತಾರೆ ಬಾಬಾ. ನೆನಪು ಮಾಡ್ಕೊಂಡು ಮೈ ನಿಮಿತ್ತ ಹೂँ ಅಲ್ಲ. ಆ ಸ್ವಭಾವ ಸಹಜ ಇರಬೇಕು. ಬಾಬಾ ಹೇಳ್ತಾರೆ, ಸ್ವಭಾವ ಬನಾನಾ ನಹಿ ಪಡ್ತಾ. ಸ್ವಭಾವ ನನ್ನ ಸ್ವಭಾವ ಹಿಂಗೆ ಅಂತ ತಯಾರಿ ಮಾಡ್ಕೊಳ್ಳೋದಿರೋದಿಲ್ಲ. ಅದು ಸ್ವಭಾವ ಏನಿರಬೇಕು? ಸಹಜ ಇರಬೇಕು ಅಂತಾರೆ ಬಾಬಾ. ಸ್ವಭಾವವಶ ಸಂಕಲ್ಪ ಬೋಲ್ ಅವ್ರ ಕರ್ಮ ಸ್ವತಃ ಹಿ ಹೋತಾ ಹೈ. ನಮ್ಮ ಸಂಕಲ್ಪ ಮಾತು ಎಲ್ಲ ಹೆಂಗಿರ್ತವೆ? ನಮ್ಮ ಸ್ವಭಾವ ಹೆಂಗಿರ್ತದೆ ಅದೇ ಥರ ಇರ್ತದೆ. महारथियों के हर कर्तव्य में विश्व कल्याण की भावना स्पष्ट रूप से दिखाई देगी. ಮಹಾರಥಿಗಳು ಅಂತ ಏನು ಅನ್ನಿಸ್ಕೊಂಡಾರೋ ಅವ್ರ ಕರ್ತವ್ಯದಲ್ಲಿ ಪ್ರತಿಯೊಂದು ಕರ್ತವ್ಯ ಏನಂತ ತಿಳ್ಕೊಂಡಿದ್ದಾರೋ ಅವರು ವಿಶ್ವ ಕಲ್ಯಾಣಾರ್ಥವಾಗಿ ಇರುವಂಥದ್ದು. ಆ ಭಾವನೆ ಸ್ಪಷ್ಟ ರೂಪದಿಂದ ಕಾಣಿಸ್ತದೆ. उसका प्रैक्टिकल सबूत व प्रमाण हर बात में अन्य आत्मा को आगे बढ़ाने के लिए. ಅವ್ರು ಏನೇ ಮಾಡಿದರು ಅವ್ರ ಪ್ರಯೋಗ ಸಬೂತ್ ಏನಾಗಿರ್ತದಂತಂದರೆ ಎಲ್ಲ ಆತ್ಮಗಳನ್ನು ಮುಂದೆ ತಗೊಂಡು ಬರಬೇಕು, ಮುಂದಕ್ಕೆ ಕಳಿಸ್ಬೇಕು. ಪೆಹಲೆ ಆಪ್ ಕಾ ಪಾಠ ಪಕ್ಕಾ ಹೋಗ. ಯಾವಾಗಲೂ ನಾವು ಹೆಂಗಿರಬೇಕು? ಮೊದಲು ತಾವು, ಆಮೇಲೆ ನಾವು. ಮೊದಲೇ ನಾನು ಅಂತ ಎಲ್ಲದಕ್ಕೂ ಹೋಗಬಾರ್ದು. ಬಾಬಾ ಏನು ಹೇಳ್ತಾರೆ? ಮೊದಲು ತಾವು ಅಂತ ಹೇಳ್ತಾರೆ ಬಾಬಾ. ಪೆಹಲೆ ಮೈ ನಹಿ, ನಾನೇ ಮಾಡ್ತೀನಿ ನನ್ನಿಂದನೇ ಆಗ್ತದೆ ಅಂತ ಮುಂದೆ ಹೋಗೋದಿಲ್ಲ. ಎಲ್ಲರಿಗೂ ಮಾಡ್ಸೋಕೆ ಹಚ್ಚಬೇಕು, ನಾವು ಹಿಂದಿರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, आप कहने से ही उस आत्मा के कल्याण के निमित्त बन जाएंगे. आप ಅಂತ ಅನ್ನೋದ್ರಿಂದಾನೆ, आप ಅನ್ನೋ ಭಾವನೆ ಇದ್ದರೆ ಸಾಕು, ಆತ್ಮನ ಕಲ್ಯಾಣಕ್ಕೆ ನೀವು ನಿಮಿತ್ತ ಆಗ್ತೀರಾ ಅಂತಾರೆ ಬಾಬಾ. ऐसे महारथी जिनकी ऐसी श्रेष्ठ आत्मा है और ऐसा श्रेष्ठ स्वभाव हो, ऐसे ही बाप समान गाए जाते हैं. ಈ ಥರ ಮಹಾರಥಿಗಳು ಏನಿರಬೇಕು? ಶ್ರೇಷ್ಠ ಇರಬೇಕು. ಈ ಶ್ರೇಷ್ಠ ಆತ್ಮ ಮತ್ತು ಇಂಥ ಶ್ರೇಷ್ಠ ಸ್ವಭಾವದಿಂದ ಅವ್ರು ಏನಾಗ್ಬಿಡ್ತಾರೆ? ಮಹಾರಥಿಗಳು ತಂದೆ ಸಮಾನ ಆಗಿಬಿಡ್ತಾರೆ. ಮಹಾರಥಿ ಅರ್ಥಾತ್ ಮಹಾದಾನಿ. ಮಹಾರಥಿ ಅಂದರೆ ಏನರ್ಥ? महादानी. अपने समय का, अपने सुख के साधनों का, अपने गुणों का और अपनी प्राप्त हुई सर्वशक्तियों का भी अन्य आत्माओं के प्रति उन्नति अर्थ दान करने वाला, उसको कहते हैं महादानी. ಮಹಾದಾನಿ ಅಂತ ಯಾರು ಹೇಳ್ತಾರೆ ಬಾಬಾ? ತಮ್ಮ ಸಮಯವನ್ನು, ತಮ್ಮ ಸುಖವನ್ನು, ಸುಖದ ಸಾಧನಗಳನ್ನು, ತಮ್ಮ ಗುಣಗಳನ್ನು
ಬೇರೆಯವರಿಗೆ ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ತಮ್ಮೆಲ್ಲ ಶಕ್ತಿಗಳನ್ನು ಅನ್ಯ ಆತ್ಮಗಳ ಉನ್ನತಿ ಅರ್ಥವಾಗಿ ಏನು ದಾನ ಮಾಡ್ತಾರಲ್ಲ ಅವ್ರಿಗೇನು ಹೇಳ್ತಾರೆ? ಮಹಾದಾನಿ ಅಂತ ಹೇಳ್ತಾರೆ. ಯಾರು ಮಹಾದಾನಿ ಆಗಿರ್ತಾರೋ ಅವ್ರಿಗೆ ಏನಂತ ಹೇಳ್ತಾರೆ? ಮಹಾರಥಿಗಳು. ऐसे महादानी के संकल्प और बोल स्वतः ही वरदान के रूप में बन जाते हैं. ಇಂಥ ಮಹಾದಾನಿಗಳ ಮಾತುಗಳು ಒಂದೊಂದು ಸಂಕಲ್ಪನೂ ಕೂಡ ಏನಾಗ್ತವೆ? ವರದಾನ ರೂಪದಲ್ಲಿ ಪರಿವರ್ತನೆ ಆಗಿಬಿಡ್ತವೆ. जिस आत्मा के प्रति जो संकल्प करेंगे या जो बोलेंगे वह उस आत्मा के प्रति वरदान हो जाएंगे. ಯಾವ ಆತ್ಮನ ಪ್ರತಿ ನಮ್ಮ ಎದುರುಗಡೆ ಬಂದಾಗ ಒಂದು ಆತ್ಮ ಬರ್ತದೆ, ಶಾಂತ ಸ್ವರೂಪ ಭವ ಅಂತ ಒಳಗಡೆ ಈ ಆತ್ಮ ಶಾಂತ ಆಗಲಿ ಅಂತ ಸಂಕಲ್ಪ ಮಾಡಿದ್ರೆ ತಕ್ಷಣ ಆತ್ಮ ಏನಾಗ್ಬಿಡ್ತದೆ? ಶಾಂತ ಆಗಿಬಿಡ್ತದೆ. ಇದಕ್ಕೇನಂತಾರೆ? ವರದಾನ್. ಇಷ್ಟು ಮಹಾರಥಿಗಳು ಏನು ಮಾಡ್ತಾರೆ? ಸೇವಾ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಜಿಸ್ ಆತ್ಮಕ್ಕೆ ಪ್ರತಿ ಜೋ ಸಂಕಲ್ಪ ಕರಂಗೆ, ಯಾವ ಆತ್ಮನ ಪ್ರತಿ ನಾವು ಸಂಕಲ್ಪ ಮಾಡಿಬಿಡ್ತೀವೋ, ಏನು ಮಾತಾಡ್ಬಿಡ್ತೀವೋ ಆ ಆತ್ಮನ ಪ್ರತಿ, ಆತ್ಮಕ್ಕೆ ಪ್ರತಿ ಏನಾಗ್ಬಿಡ್ತದೋ? ವರದಾನ ಆಗಿಬಿಡ್ತದೆ. ಜಿಸ್ ಆತ್ಮಕ್ಕೆ ಪ್ರತಿ ಬಾಬಾ ಹೇಳ್ತಾರೆ ಕ್ಯೋಂಕಿ ಮಹಾದಾನಿ ಅರ್ಥಾತ್ ತ್ಯಾಗ और ತಪಸ್ಯಾ ಮೂರ್ತ ಹೋನ. ಮತ್ತೊಂದು ಹೇಳ್ತಾರೆ ಬಾಬಾ, ಮಹಾದಾನಿ ಅಂತಂದ್ರೇನು? ತ್ಯಾಗ और ತಪಸ್ಯಾ ಮೂರ್ತ ಇರಬೇಕು. इसी कारण त्याग, तपस्या और महादान का प्रत्यक्ष फल उनका संकल्प वरदान रूप हो जाता है. ಬಾಬಾ ಹೇಳ್ತಾರೆ ತ್ಯಾಗ, ತಪಸ್ಯ, ಮಹಾದಾನದ ಪ್ರತ್ಯಕ್ಷ ಫಲನೇ ಏನಾಗಿರ್ತದೆ? ಸಂಕಲ್ಪದ ವರದಾನ ರೂಪದಲ್ಲಿ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. इसलिए महारथी की महिमा महादानी और वरदानी गाई हुई है. ಮಹಾರಥಿಗಳು ಅಂತಂದ್ರೇನು? ಅವರೊಂದು ಸಂಕಲ್ಪ, ಅವರೊಂದು ಆಡಿದ ಮಾತು ಏನಾಗ್ಬಿಡ್ತದೋ ವರದಾನ ಆಗಿಬಿಡ್ತದೆ. ಅದೇ ಪ್ರತ್ಯಕ್ಷ ಫಲ ಅಂತ ಹೇಳ್ತಾರೆ ಬಾಬಾ. ऐसे महारथियों का संगठन लाइट हाउस और माइट हाउस का काम करेगा. ಬಾಬಾ ಹೇಳ್ತಾರೆ ಇಂಥ ಮಹಾರಥಿಗಳ ಸಂಘಟನೆ ಏನಾಗ್ಬಿಡ್ತದೋ ಲೈಟ್ ಹೌಸ್ ಆಗಿಬಿಡ್ತದೆ, ಮೈಟ್ ಹೌಸ್ ಆಗ್ತದೆ. ಅದಕ್ಕೆ ಮಧುಬನ್ಗೆ ಯಾಕೆ ಹೋಗ್ತೀವಿ? ನಾವೆಲ್ಲ ಅಲ್ಲಿ ಮಹಾರಥಿಗಳಿರ್ತಾರೆ, ಅವ್ರಿಗೆ ಸಂಘಟನೆಯಿಂದ ಯೋಗ ನಡೆದಿರ್ತದೆ. ಆ ಒಂದು ಸಂಘಟನೆಯಲ್ಲಿ ನಾನಾತ್ಮ ಹೋಗಿ ಕೂತ್ರೆ ನಂದನು ಏನಾಗ್ತದೆ? ಗತಿ ಸದ್ಗತಿ ಆಗ್ತದೆ. ಬಾಬಾ ಹೇಳ್ತಾರೆ ಐಸಿ ತಯಾರಿ ಹೋ ರಹಿ ಹೇನಾ, ಈ ಥರ ತಯಾರಿ ಮಾಡ್ಲಿಕ್ಕತ್ತೀರಾ? ಬಾಬಾ ಹೇಳ್ತಾರೆ ಐಸಾ ಸಂಘಟನೆ ತಯಾರು ಹೋನ ಅರ್ಥಾತ್ ಜೈ ಜೈಕಾರ ಹೋನ. ಇಂಥ ಸಂಘಟನೆ ತಯಾರಾಗೋದಂದ್ರೆ ಏನರ್ಥ? ಅಲ್ಲೇನಾಗ್ಬಿಡ್ತದೆ? ಜೈ ಜೈಕಾರ ಆಗ್ತದೆ. ಫಿರ್ ಮುಂದೇನಾಗ್ತದೆ? ಹಾಹಾಕಾರ ಆಗ್ತದೆ. यह दृश्य भी वंडरफुल होगा. एक तरफ अति हाहाकार और दूसरी तरफ फिर जय जयकार. ಹೀಗೆ ನಡೆದದಿ. ಲೌಕಿಕ ಜನರು ಏನು ಮಾಡ್ತಿದ್ದಾರೆ? ಲೌಕಿಕ ಜನರು ಹಾಹಾಕಾರ ನಡೆದಿದೆ. ನಾವು ಹೆಂಗಿದ್ದೀವಿ? ನಮ್ಮದು ಜೈ ಜೈಕಾರ ಅಂತಂದ್ರೆ ನಾವು ಖುಷಿಯೊಳಗಿದ್ದೀವಿ, ಮಸ್ತೊಳಗಿದ್ದೀವಿ. ಅವರು ಪಾಪ ಒದ್ದಾಡ್ಲಿಕ್ಕತ್ತಾರ ಅದು ಇದು ಹಿಂಗೆಲ್ಲ ಹೇಳ್ಕೊಂಡು. ಅದಕ್ಕೆ ಬಾಬಾ ಹೇಳ್ತಾರೆ ಕ್ವೆಶ್ಚನ್ और करेक्शन और कोटेशन से पुरुषार्थ में ढीलापन. क्वेश्चन, करेक्शन और कोटेशन से पुरुषार्थ में ढीलापन. ಪುರುಷಾರ್ಥದಲ್ಲಿ ಢೀಲ ಯಾಕೆ ಆಗ್ಲಿಕ್ಕತ್ತದ? ಏನು ಮಾಡ್ತೀವಿ ಅಂತ ಎಲ್ಲದಕ್ಕೂ ಕ್ವೆಶ್ಚನ್ ಮಾಡ್ಕೊಂತ ಹೋಗ್ತೀವಿ, ಕರೆಕ್ಷನ್ ಮಾಡ್ತೀವಿ, ಕೊಟೇಶನ್ ಮಾಡ್ತಾ ಹೋಗ್ತೀವಿ. आज बाप दादा बेहद की फुलवारी को विशेष रूप से देख रहे थे कि हर एक फूल के अंदर रूप, रंग और कितनी खुशबू है. ನಾವೆಲ್ಲ ಯಾರು? ಬ್ರಾಹ್ಮಣ ಕುಲನೇ ಅಂದರೆ ಒಂದು ದೊಡ್ಡ ಬಗೀಚಾ. ಇದರ ಮಾಲೀಕ ಯಾರು? ಶಿವಬಾಬಾ. ಇಲ್ಲಿರ್ತಕ್ಕಂಥ ಹೂಗಳು ಅದರೊಳಗಡೆ ರೂಪ ಹೇಗಿತ್ತು, ರಂಗ ಹೇಗಿತ್ತು, ಖುಷ್ಬು ವಾಸನೆ ಹೇಗಿತ್ತು ಅಂತ ಬಾಬಾ ನೋಡ್ತಾ ಇದ್ರು. रूप अर्थात साकारी स्वरूप में नैन और चैन में अर्थात चेहरे में ब्राह्मणपन का व फरिश्तेपन का श्रेष्ठ पाठधारी आत्मा की स्मृति का नशा और खुशी प्रत्यक्ष रूप में कितनी दिखाई दी है. ಆತ್ಮ ಅನ್ನೋದು ಹೂವು. ಈ ಆತ್ಮನ ರೂಪ ಹೇಗಿತ್ತು? ಆತ್ಮನ ರೂಪ ಕಾಣಿಸ್ತದೇನು?
ಇಲ್ಲ. ಆದರೆ ಬಾಬಾ ಹೇಳ್ತಾರೆ ಆತ್ಮನ ರೂಪ ಅಂದ್ರೇನು? ಸಾಕಾರಿ ಸ್ವರೂಪದಲ್ಲಿ ಕಣ್ಣು ಮತ್ತು ಚೈನಲ್ಲಿ ಅರ್ಥಾತ್ ಮುಖದಲ್ಲಿ ಬ್ರಾಹ್ಮಣಪನ ಇದೆ. ಏನು ಮುಖದಲ್ಲಿ ಬ್ರಾಹ್ಮಣಪನ ಅಂದ್ರೇನು? ಖುಷಿ, ಪವಿತ್ರತ, ಶಾಂತಿ. ಮತ್ತು ಹೇಳ್ತಾರೆ ಬಾಬಾ ಇಷ್ಟೆಲ್ಲ ಇತ್ತು ಅಂತಂದರೆ ಅವ್ರು ಹೆಂಗೆ ಕಾಣಿಸ್ತಾರೆ? ಫರಿಷ್ಠ ಕಾಣಿಸ್ತಾರೆ. ಶ್ರೇಷ್ಠ ಪಾಠಧಾರಿ ಆತ್ಮನ ಸ್ಮೃತಿಯ ನಶೆ ಮತ್ತು ಖುಷಿ ಪ್ರತ್ಯಕ್ಷ ರೂಪದಲ್ಲಿ ಎಷ್ಟಿದೆ ಅಂತ ಬಾಬಾ ಪ್ರತಿಯೊಂದು ಆತ್ಮನನ್ನು ನೋಡ್ತಾ ಇದ್ರು. ರಂಗ್, ಆತ್ಮನ ರಂಗ್ ಹೇಗಿತ್ತು, ಆತ್ಮನ ಬಣ್ಣ ಹೇಗಿತ್ತು? निरंतर बाप के संग का रंग अर्थात सदा साथी बनने का रंग कितना चढ़ा हुआ है. ಆತ್ಮ ಪರಮಾತ್ಮನ ನೆನಪಿನಲ್ಲಿ ಎಷ್ಟು ಮಸ್ತಾಗಿದ್ರು, ಎಲ್ಲರೂ ಎಷ್ಟು ಖುಷಿಯಾಗಿದ್ದರು, ಅದನ್ನೊಂದು ಬಾಬಾ ನೋಡ್ತಾ ಇದ್ರು. ಇನ್ನು ಖುಷ್ಬು, ಆತ್ಮನ ಖುಷ್ಬು ಹೇಗಿತ್ತು? ಸದಾ ರೂಹಾನಿ ವೃತ್ತಿಯವರ ದೃಷ್ಟಿ ಕಹಾ ತಕ್ ಅಪನಾಯಿ ಹೈ. ನೀವಾತ್ಮಗಳು ಆತ್ಮಿಕ ವೃತ್ತಿ ಮತ್ತು ಆತ್ಮಿಕ ದೃಷ್ಟಿ ಎಷ್ಟಿತ್ತು ನಿಮ್ಮಲ್ಲಿ? ಹರೇಕ್ ಮೇ ಯಹ ತೀನ್ ವಿಶೇಷತಾಯೇ ದೇಖಿ. ಪ್ರತಿಯೊಂದು ಆತ್ಮನಲ್ಲಿ ಬಾಬಾ ಈ ಮೂರುಗಳನ್ನು ನೋಡಿದರು. ಏನೇ ನೋಡಿದರು? ರೂಪ ನೋಡಿದರು, ಬಣ್ಣ ನೋಡಿದರು, ಮತ್ತೇ ನೋಡಿದರು? ರೂಪ್, ರಂಗ್, ಖುಷ್ಬು. ಖುಷ್ಬು ಅಂದರೆ ನಾನು ಎಲ್ಲಿರ್ತೀನೋ ನನ್ನ ಸುತ್ತಮುತ್ತಲು ಏನಿರ್ಬೇಕು? ಶಾಂತ ಇರಬೇಕು. ಅವ್ರು ಮನಾಲ್ ಬರ್ತಾರಂತಂದ್ರೇ ಅವ್ರಿಗೇನು ಅನ್ನಿಸ್ಬೇಕು? ಶಾಂತಿ. ಹೆಂಗದು ನಾ ದೂರ ಇರ್ಲಿಕ್ಕೆ ಹೂವಿನ ವಾಸನೆ ಬರ್ತದಲ್ಲ, ಹಾಗೆ ಶಾಂತಿಯ ಅನುಭೂತಿ ಆಗ್ತಿರ್ಬೇಕು. ಅಷ್ಟು ನಾನು ಇದ್ದೀವೇನು ಆತ್ಮಗಳು. ಇದನ್ನು ನೋಡ್ತಾ ಇದ್ರು ಬಾಬಾ. ಯಹ ವಿಶೇಷತಾ ದೇಖ್ತೆ ಹುಯೇ ಏಕ್ ಅವರು ವಿಚಿತ್ರ ವಿಶೇಷತಾ ದೇಖಿ. ಈ ವಿಶೇಷತಾವನ್ನು ನೋಡ್ತಾ ನೋಡ್ತಾ ಬಾಬಾ ಇನ್ನೊಂದು ವಿಚಿತ್ರವಾದ ವಿಶೇಷತೆ ನೋಡಿದರು. ಏನು? ವಹ ಕ್ಯಾ ದೇಖಿ, ಏನು ನೋಡಿದರು? जिन विशेष फूलों में बाप दादा की नज़र है, उमंग और उल्लास की झलक भी है, उम्मीदवार भी है, सर्व ब्राह्मण परिवार का स्नेह भी है, लक्ष्य भी बहुत श्रेष्ठ है और कदम में भी तीव्र गति के हैं. ಬಾಬಾ ಏನೇನು ವಿಶೇಷತೆಗಳನ್ನು ನೋಡಿದ್ರು? ಫೂಲೋ ಮೇ ಬಾಪ್ ದಾದಾ ಕಿ ನಜರ್. ಫೂಲು ಅಂದರೆ ಯಾರಿಲ್ಲ? ಫೂಲ್ ಅಂದರೆ ಯಾರಿಲ್ಲ? ಹೂ ಅಂದರೆ ಯಾರು? ನಾನಾತ್ಮ. ನಾನಾತ್ಮನ ದೃಷ್ಟಿಯಲ್ಲಿ ಬಾಪ್ ದಾದಾರವರು ಕಾಣಿಸ್ತಿದ್ರು ಅಂತ ಹೇಳ್ತಾರೆ. ಕೆಲವು ಆತ್ಮಗಳಲ್ಲಿ ಗುಲ್ಜಾರ್ ದಾದಿಗಳನ್ನು ನೋಡಿದರೆ ಏನು ಅನಿಸ್ಬಿಡ್ತದೆ? ಬಾಬನ ನೋಡ್ದಂಗೆ ಅನಿಸ್ಬಿಡ್ತದಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಾ ಇದ್ರು. ಏನೇನಿತ್ತು? ಉಮ್ಮಂಗಿತ್ತು, ಉಲ್ಲಾಸ ಇತ್ತು, ಅದರದೆಲ್ಲ ಝಲಕ್ಕಿತ್ತು. ಎಲ್ಲ ಬ್ರಾಹ್ಮಣ ಪರಿವಾರದ ಸ್ನೇಹ ಇತ್ತು. ಲಕ್ಷ್ಮಿ ಬಹುತ್ ಶ್ರೇಷ್ಠ ಹೇ, ಗುರಿನೂ ಏನಿದೆ? ಭಾಳ ಶ್ರೇಷ್ಠ ಇದೆ. ಕದಂ ಭಿ ತೀವ್ರ ಗತಿಕೆ ಹೇ, ನಮ್ಮ ಹೆಜ್ಜೆನೂ ಏನಿರಬೇಕು? ಈಗ ಭಾಳ ತೀವ್ರ ಗತಿ ಇರಬೇಕು. ಲೇಕಿನ್ ಅಭಿ ಅಭಿ ಇಸಿ ರೂಪ ಮೇ ದಿಖಾಯಿ ದೇ ರಹೆ ಹೇ जो वर्णन किया है. कुछ समय के बाद बाप की नज़र में रहने वालों के ऊपर माया के रॉयल रूप की नज़र लगने के कारण रूप रंग बदल जाता है. ಮಕ್ಕಳೇ, ಇವು ನನ್ನ ಎದುರಿಗೆ ಕೂತಿದ್ದೀರಾ. ನನ್ನ ಎದುರಿಗೆ ಕೂತಾಗ ನೀವೆಲ್ಲ ಹೀಗೆ ಕಾಣಿಸ್ತೀರಾ. ಹೇಗೆ ಕಾಣಿಸ್ತೀರಾ? ನಿಮ್ಮೊಳಗೆ ನಾನು ಕಾಣಿಸ್ತೀನಿ, ನೀವು ಶ್ರೇಷ್ಠ, ಹೀಗೆಲ್ಲ ಸಂಕಲ್ಪ ಎಲ್ಲ ಇರ್ತದೆ. ಆದರೆ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನಾನು ಈ ವರ್ಣನೆ ಮಾಡಿದೆ ಈಗ ನಿಮ್ಮದು. ಸ್ವಲ್ಪ ಸಮಯದ ನಂತರ ಹೊರಗಡೆ ಹೋದರೆ ಏನಾಗ್ಬಿಡ್ತದೆ ಅಂತಾರೆ ಬಾಬಾ? ಬಾಪ್ ಕಿ ನಜರ್ ಮೇ, ಬಾಬಾನ ದೃಷ್ಟಿನಲ್ಲಿ ಇರ್ತಕ್ಕಂಥವ್ರು ಏನಾಗ್ಬಿಡ್ತೀರಾ? ನಿಮ್ಮ ಮೇಲೆ ಮಾಯಾಕೆ ರಾಯಲ್ ರೂಪಿ ಕಿ ನಜರ್. ಇಲ್ಲಿ ಕೂತಾಗ ನಮ್ಮ ಮೇಲೆ ಬಾಬಾನ ದೃಷ್ಟಿ ಬಿದ್ದಿರ್ತದೆ, ನಮ್ಮೊಳಗಡೆ ಬಾಬಾ ಕಾಣಿಸಿರ್ತದೆ. ಹೊರಗಡೆ ಹೋದ ತಕ್ಷಣ ಮಾಯೆ ದೃಷ್ಟಿ ನಮ್ಮ ಮೇಲೆ ಬಿದ್ದು ಬಿಡ್ತದೆ. ಮಾಯೆ ದೃಷ್ಟಿ ನಮ್ಮ ಮೇಲೆ ಬಿದ್ದದ ತಕ್ಷಣ ನಮ್ಮ ರೂಪ, ರಂಗ್, ಖುಷ್ಬು ಎಲ್ಲ ಏನಾಗ್ಬಿಡ್ತದೆ? ಬೇರೆಯೇ ಆಗ್ಬಿಡ್ತದೆ. कदमों की तीव्र गति यथार्थ मार्ग के बजाय व्यर्थ मार्ग पर तीव्र गति से चल पड़ते हैं. ಬಾಬಾ ಹೇಳ್ತಾರೆ, ನಿಮ್ಮ ಹೆಜ್ಜೆ ಪುರುಷಾರ್ಥದ ತೀವ್ರಗತಿ ಯಥಾರ್ಥ ಆಗಿರ್ತದೆ ಯಾವಾಗ? ಬಾಬನ ದೃಷ್ಟಿ ಇದ್ದಾಗ.
ಅದರ ಬದಲಾಗಿ ನೀವು ಮಾಯದೃಷ್ಟಿ ಬಿದ್ದ ಕೂಡಲೇ ಏನಾಗ್ತದೆ? ನಿಮ್ಮ ಮಾರ್ಗನೇ ಚೇಂಜ್ ಆಗಿಬಿಡ್ತದೆ. ಎಂಥ ಮಾರ್ಗ? ವ್ಯರ್ಥ ಮಾರ್ಗದಲ್ಲಿ ಹೋಗ್ಬಿಡ್ತೀರಾ. ಅಲ್ಲಿ ತೀವ್ರಗತಿಯಿಂದ ಹೋಗ್ತೀರಾ. ವ್ಯರ್ಥದಲ್ಲಿ ಹೋಗೋದು ಭಾಳ ಫಾಸ್ಟ್ ಹೋಗ್ತೀವ್ರಿ ನಾವು, ಭಾಳ ಈಸಿ ಅದ ನಮಗೆ. ಅದೇ ಬಾಬನ್ ಇದ್ರ ಕಡೆ ಬಾ ಅಂದ್ರೆ ಯಾವ ಸತ್ಯ ಯಪ್ ಸತ್ಯ ಅಂತ ಬರ್ತೀವಿ ನಾವು. ಕಷ್ಟಪಟ್ಟು ನೆನಪು ಮಾಡೋದು, ಕಷ್ಟಪಟ್ಟು ಮನಸ್ಸನ್ನು ಗಟ್ಟಿ ಹಿಡ್ಕೊಳ್ಳೋದು, ಕಷ್ಟಪಟ್ಟು ಬಾಬನ ಕಡೆ ಹೋಗೋದು ಮಾಡ್ತೀವಿ. ಅದೇ ವ್ಯರ್ಥದಲ್ಲಿ ಹೋಗ್ಬೇಕಾದ್ರೆ ಆರಾಮ್ಸೆ ಹೋಗ್ಬಿಡ್ತೀವಿ. ಯಾಕೆ? ನಮಗೆ ಅದೇ ಸಹಜ ಆಗ್ಬಿಟ್ಟದು ವ್ಯರ್ಥದಲ್ಲಿ ಹೋಗೋದು. ಬಾಬಾ ಹೇಳ್ತಾರೆ, उनमें मस्त हो जाते हैं सदा बाप के संग के रंग के बजाय, अर्थात एक बाप का सहारा लेने के बजाय समय प्रति समय जिन आत्माओं से अल्पकाल का सहारा मिलता है उन आत्माओं को ही साकार सहारा बना देते हैं. ಬಾಬಾನ ಬಿಟ್ಟು ಏನು ಮಾಡ್ತೀವಿ? ಮಾಯೆ ಕಡೆ ಹೋಗ್ಬಿಡ್ತೀವಿ. ಅಲ್ಲಿ ಆತ್ಮಗಳು ಸಿಗ್ತವೆ. ಸಣ್ಣಗೆ ನಮಗೇನಾಗ್ತದೆ? ಖುಷಿ, ಆನಂದ ಎಲ್ಲ ಆತ್ಮಗಳಿಂದ ಸಿಕ್ಕಂಗೆ ಅನ್ನಿಸ್ತೈತೆ ನಮಗೆ. ಅವ್ರು ಮಾತಾಡೋ ಮಾತು ಚಲೋ ಅನ್ನಿಸ್ತಾವೆ, ಅವ್ರು ನಮ್ಮನ್ನು ಹೊಗಳೋದು ಚಲೋ ಅನ್ನಿಸ್ತದೆ, ಅವ್ರು ನಮಗೆ ಏನೇನೋ ಕೊಡ್ತಾ ಇರೋದು ಚಲೋ ಅನ್ನಿಸ್ತದೆ. ಸಣ್ಣಗೆ ಇಲ್ಲೇನು ಮಾಡ್ತೀವಿ? ಬಾಬಾನ ಈ ಕಡೆ ಬಿಟ್ಟು ಆ ಕಡೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಅವ್ರ ಸಹಾರ ಹಿಡ್ಕೊಳ್ತೀವಿ. ಅವರಿದ್ರೆ ನನಗೆ ಯೋಗ ಆಗ್ತದೆ, ಅವ್ರ ಕ್ಲಾಸ್ ಮಾಡಿದ್ರೆ ನಂಗೆ ಚೆನ್ನಾಗಿ ತಿಳಿತದೆ. ಈ ಥರ ಎಲ್ಲ ಇವು ರಾಯಲ್ ಇವೆಲ್ಲ ಬರಕ್ಕೆ ಶುರು ಆಗ್ತವೆ. ಅದನ್ನು ಹೇಳ್ತಾರೆ ಬಾಬಾ, साकार सहारा बना देते हैं अर्थात संग के रंग में जाते हैं. इसमें भी मेजॉरिटी बच्चों में एक बात दिखाई दी. ಇದರಲ್ಲಿನೂ ಕೂಡ ಬಹಳಷ್ಟು ಮಕ್ಕಳಲ್ಲಿ ಒಂದು ಮಾತು ಕಾಣಿಸ್ತು. ಏನು? मेजॉरिटी इस ब्राह्मण जीवन के आदि में अर्थात पहले पहले जब बाप द्वारा बाप का परिचय ज्ञान का खजाना प्राप्त होता है, अपने जन्म सिद्ध अधिकार का मालूम पड़ता है, याद द्वारा अनुभव प्राप्त होता है, दुख सुख में बदल जाता है. ಬಾಬಾ ಹೇಳ್ತಾರೆ, ಮೆಜಾರಿಟಿ ಬ್ರಾಹ್ಮಣ ಮಕ್ಕಳ ಜೀವನದಲ್ಲಿ ಆದಿನಲ್ಲಿ ಅಂದರೆ ಮೊದಲು ಬಂದಾಗ ತಂದೆಯ ಮುಖಾಂತರ ತಂದೆಯ ಪರಿಚಯ ಸಿಗ್ತದೆ, ಜ್ಞಾನದ ಖಜಾನೆ ಪ್ರಾಪ್ತಿ ಆಗ್ತದೆ, ತಮ್ಮ ಜನ್ಮಸಿದ್ಧ ಅಧಿಕಾರ ಅಂತ ಗೊತ್ತಾಗ್ತದೆ, ಯಾದ ದ್ವಾರ ಅನುಭವ ಪ್ರಾಪ್ತಿ ಹೋತಾ ಹೇ, ಪರಮಾತ್ಮನ ನೆನಪಿನಿಂದ ಎಲ್ಲ ಪ್ರಾಪ್ತಿ ಮಾಡ್ಕೊಳ್ತಾರೆ. ದುಃಖ ಇದ್ದದೆಲ್ಲ ಏನಾಗ್ತದೆ? ಸುಖದಲ್ಲಿ ಬದಲಿ ಆಗಿಬಿಡ್ತದೆ. ಅಶಾಂತಿ ಶಾಂತಿನಲ್ಲಿ ಬದಲಿ ಆಗ್ತದೆ. ಅವರು ಭಟಕ್ನಾ ಬಂದ್ ಹೋ ठिकाना मिल जाता है. ಆ ಕಡೆ ಈ ಕಡೆ ಅಲೆದಾಡೋದು ಬಂದಾಗ್ತದೆ. ನಮಗೊಂದು ಸ್ಥಾನ ಸಿಕ್ಬಿಡ್ತದೆ. ಉಸ್ ಶುರು ಕಿ ಸ್ಥಿತಿ ಮೇ ಬಹುತ್ ಅಚ್ಚೆ. ಸ್ಟಾರ್ಟಿಂಗ್ ಬಾಬನ ಕಡೆ ಬಂದಾಗ ಭಾಳ ನಶೆ ಇರ್ತದೆ. ಎಷ್ಟು ನಶೆ ಇರ್ತದೆ ಅಂತಂದರೆ, ಇದು ಒಂದೇ ತಿಂಗಳದಾಗ ನಾವು ನಂಬರ್ 1 ಆಗ್ಬಿಡ್ತೀವಿ ಅನ್ನುವಷ್ಟು ನಶೆ ಇರ್ತದೆ. ಬಹುತ್ ಅಚ್ಚೆ. ತೀವ್ರ ಉಮಂಗ್ ಉಲ್ಲಾಸ್ ವಾಲೆ, ಖುಷಿ ಮೇ ಝೂಮ್ನೆ ವಾಲೆ. ಎಷ್ಟು ಖುಷಿ ಇರ್ತದೆ ಅಂತಂದರೆ ನಾವು ತೇಲಾಡ್ತಿರ್ತೀವಿ. ಬೇರೆ ಯಾರು ಏನು ಹೇಳಿದ್ದು ಕೇಳೋದಿಲ್ಲ, ನಾವು ಅಷ್ಟು ತೇಲಾಡ್ತಿರ್ತೀವಿ. ಸೇವಾ ಮೇ ರಾತ್ ದಿನ ಕರ್ನೆ ವಾಲೆ. ಸೇವಾನು ಅಷ್ಟೇ ಮಾಡ್ತೀವಿ, ಹಗಲು ರಾತ್ರಿ ಮಾಡ್ತೀವಿ. ಸಂಬಂಧ ಅವ್ರ ಶರೀರಕ್ಕೆ ಸುದ್ದ ಬುದ್ಧ ಭೂಲ್ವೆ. ಹೊರಗಡೆ ಶರೀರದ ಸಂಬಂಧದ ಬಗ್ಗೆ ನಮಗೆ ಬರವೇ ಇರೋದಿಲ್ಲ. ಏನಾರು ಮಾಡಿಕೊಡ್ರಿ ನಾವು ಹೊಕ್ಕಿವಿ ಅಂತೇಳಿ ಬಂದುಬಿಡ್ತೀವಿ. ಬಾಬಾ ಹೇಳ್ತಾರೆ, ಐಸೆ ಫಸ್ಟ್ ಕ್ಲಾಸ್ ಸರ್ವಿಸೇಬಲ್, ಈ ಥರ ಫಸ್ಟ್ ಕ್ಲಾಸ್ ಸೇವಾಧಾರಿಗಳು ನಾಲೆಜ್ಫುಲ್ और पावरफुल स्वयं को भी अनुभव करते हैं. ನಾವು ನಾಲೆಜ್ಫುಲ್ಲು ಮತ್ತು ಪವರ್ಫುಲ್ ಅಂತಾನೂ ಅನುಭವಿಸ್ತೀವಿ. और अन्य ब्राह्मण भी उनको ऐसे अनुभव करते हैं. ನಮ್ಮನ್ನು ನೋಡಿ ಅವರು ಕೂಡ ಅದೇ ಥರ ಅನುಭವ ಮಾಡ್ತಾರೆ. ಲೇಕಿನ್ ಇಟ್ರು ಬಾಬಾ ಏನು? लेकिन ಆದರೆ आदि के बाद फिर जब मध्य में आते हैं तो पुरुषार्थ से, अपनी सेवा से, खुशी और उमंग से संतुष्ट नहीं रहते. ಬರ್ತಾ 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 ಮುಂದೆ ಹೋದಂಗೆ ಏನಾಗ್ತದೆ? ಮೊದಲು ಬಂದಾಗ ನಿಮಗೇನು ಖುಷಿ ನಶೆ ಉಮಂಗ್ ಇರ್ತದೋ, ಮಧ್ಯದಲ್ಲಿ ಬಂದಾಗ ಆ ಸಂತುಷ್ಟತೆ ಇರುವುದಿಲ್ಲ. ಯಾಕೆ? ಕುದುರೆ ಹೋಗಿ ಏನಾಗ್ಬಿಡ್ತಿರ್ತದೆ, ಏನೋ ಆಗುತ್ತೆ. ಬಾಬಾ ಹೇಳ್ತಾರೆ, ಅಪನೆ ಆಪ್ ಸೆ ಕ್ವಶನ್ ಕರ್ತೆ रहते. ಪ್ರಶ್ನೆ ಬರೋಕ್ಕೆ ಶುರು ಆಗ್ತಾವೆ ಮುಂದಕ್ಕೆ ಹೋದಂಗೆ. ಏನು?
ಪೆಹಲೆ ಐಸಾ ಥಾ ಅಭಿ ಐಸಾ ಕ್ಯೂ, ಮೊದಲೇ ಅಷ್ಟು ಮಾಡ್ತಿದ್ದೆ ಈಗ ಯಾಕೆ ಹೀಗೆ, ಪೆಹಲೆ ಜೈಸಾ ಉಮಂಗ್ ಕಹಾ ಚಲಾ ಗಯಾ, ಮೊದಲಷ್ಟು ಉಮಂಗ್ ಉತ್ಸಾಹ ಇತ್ತು ಈಗೆಲ್ಲ ಹೋಯ್ತು, ಪೆಹಲೆ ವಾಲಿ ಖುಷಿ ಗಾಯಬ್ ಕ್ಯೂ ಹೋ ಗಯಿ, ಮೊದಲು ಬಂದಾಗ ಎಷ್ಟು ಖುಷಿ ಇತ್ತು ಆ ಖುಷಿ ಎಲ್ಲಿ ಹೋಯ್ತು, ಚಡ್ತಿ ಕಲಾ ಕೆ ಬಜಾಯ್ ರುಕಾವಟ್ ಕ್ಯೂ ಹೋ ಗಯಿ, ಏರ್ತಿದ್ವಿ ಫಾಸ್ಟಾಗಿ ಏರ್ಕೋತ ಹೋಗಿ ಏನಾಗ್ತು, ದಮ್ ಬಂದುಬಿಡ್ತೀವಿ, ಏನಾಗ್ಬಿಡ್ತೀವಿ, ಅಲ್ಲೇ ಸ್ಟಾಪ್ ಆಗ್ತದೆ, ನಿಂತು ಬಿಡ್ತೀರಾ. जबकि ज्ञान गुह्य हो रहा है, समय समीप आ रहा है, सेवा के साधन भी बहुत प्राप्त हो रहे हैं, और फिर भी पहले जैसा अनुभव क्यों नहीं होता. ಬಾಬಾ ಹೇಳ್ತಾರೆ, ಜ್ಞಾನದ ಆಳವನ್ನು ತಿಳ್ಕೊಂಡಿವಿ, ಸಮಯನೂ ಸಮೀಪ ಬರ್ತಿದೆ, ಸೇವಾ ಸಾಧನನೂ ಬಹಳಷ್ಟಿದ್ದಾವೆ, ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ಆದಾಗ್ಯೂ ಕೂಡ ಮೊದಲೇನು ಅನುಭವ ಆಗ್ತಿದ್ದೋ ಈಗ ಯಾಕೆ ಆಗ್ತಿಲ್ಲ. ಮೆಜಾರಿಟಿ ಕಾ ಯಹ ಅನುಭವ ದೇಖಾ, ಬಹಳಷ್ಟು ಮಂದಿ ಈ ಥರ ಅನುಭವ ಮಾಡ್ತಿದ್ರು ಅಂತಾರೆ ಬಾಬಾ. ಅಬ್ ಇಸ್ಕಾ ಕಾರಣ ಕ್ಯಾ ಹೈ, ಅದಕ್ಕೆ ಕಾರಣ ಏನು, ಕಾರಣ ಯಹ ಹೈ, ಕಾರಣ ಇದಾಗಿದೆ. जब सेवा में और ब्राह्मण परिवार के संपर्क में व सेवा द्वारा जो प्रत्यक्ष फल प्राप्त होता है, उसमें चलते चलते कोई हद की पोजीशन में आ जाते हैं. ಬಾಬಾ ಹೇಳ್ತಾರೆ, ಏನು ಸೇವೆಯಲ್ಲಿ ಮತ್ತು ಬ್ರಾಹ್ಮಣ ಪರಿವಾರದ ಸಂಪರ್ಕದಲ್ಲಿ ಸೇವೆಯ ಮುಖಾಂತರ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ತಾ ಒಳಗಡೆ ಏನು ಬರೋಕ್ಕೆ ಶುರು ಆಗ್ತದೆ, ಹದದ ಪೊಸಿಷನ್ ಬಗ್ಗೆ ವಿಚಾರ ಬರೋಕ್ಕೆ ಶುರು ಆಗ್ತದೆ. ನಾನು ಇಷ್ಟು ಸೇವಾ ಮಾಡಿದ್ದೀನಿ, ನನ್ನ ಅಲ್ಲಿ ತಗೋರಿ, ನಾನು ಇಲ್ಲಿ ತಗೊಳ್ರಿ, ನನಗೆ ಅದಕ್ಕೆ ಕೊಡ್ರಿ, ನನಗೆ ಆ ಸೆಂಟರ್ ಕೊಡ್ರಿ, ಇದೆಲ್ಲ ಶುರು ಆಗ್ತದೆ ಅಂತಾರೆ ಬಾಬಾ. ಪೊಸಿಷನ್, हद की पोजीशन में आ जाते हैं. कोई हम शरीक सर्विस साथियों व संपर्क में आने वाले अपने साथियों का अपोजिशन करने में लग जाते हैं. ಸರ್ವಿಸ್ ಮಾಡ್ತಾ ತಮ್ಮ ಸುತ್ತಮುತ್ತಲು ಇರುವವ್ರ ಜೊತೆ ಏನು ಶುರು ಆಗ್ತದೆ, ಅಪೋಸಿಷನ್ ಶುರು ಆಗ್ತದೆ. ಅದು ಬೇಡ, ಇದು ಬೇಡ, ಅವ್ರು ಬೇಡ, ಇವ್ರು ಬೇಡ, ಅವರೇ ಬೇಕು, ಇವರೇ ಬೇಕು, ಇದೆಲ್ಲ ಶುರು ಆಗ್ತದೆ. कोई स्थूल सल्वेशन लेने में लग जाते हैं, अर्थात सल्वेशन के आधार पर सेवा और पुरुषार्थ करते हैं. कोई क्वेश्चन और करेक्शन करने लग जाते हैं, और फिर कोई दूसरे की कोटेशन देने लग पड़ते हैं, अर्थात दूसरे के दृष्टांत से अपना सिद्धांत बनाने लग जाते हैं. ಅವ್ರು ಮೊನ್ನೆ ಬಂದಿದ್ದರು, ಅವ್ರಿಗೆ ಹಂಗೆ ಕೊಟ್ರಿ, ನಾವು ಅಷ್ಟು ದಿವಸ ಆಯ್ತು ರೀ ಸೇವಾ ಮಾಡಾಕತ್ತೀವಿ, ನಮ್ಮನ್ನೇನೋ ಯಾರು ಕೇಳೋರೇ ಇಲ್ಲ, ಈ ಥರ ಏನು ಮಾಡ್ತಾರೆ, ಹದದ್ರ ಬಗ್ಗೆ ವಿಚಾರ ಮಾಡ್ಕೊತ ಅಲ್ಲಿ ಹೋಗಿನೂ ಮತ್ತು ಹದದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದರಿಂದ ಏನಾಗ್ತದೆ, ಖುಷಿ ಗಾಯಬಾಗ್ಬಿಡ್ತದೆ. ಎಲ್ಲಿ ಬೇಕು ಅಂತ ಎರಡು ಅಕ್ಷರಗಳಿದಾವಲ್ಲ, ನಮ್ಮನ್ನು ಖುಷಿಯನ್ನೇ ನಾಶ ಮಾಡ್ತಾವೆ. ಬಾಬಾ ಹೇಳ್ತಾರೆ, ಬೇರೆದವರು ಉದಾಹರಣೆ ಕೊಡೋಕ್ಕೆ ಶುರು ಮಾಡ್ತಾರೆ, ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ, ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ದೂಸರೆಗೆ ದೃಷ್ಟಾಂತ ಸೆ, ಅವ್ರು ಹಾಗೆ ಇವ್ರು ಹಿಂಗೆ, ಅವರು ಮಾಡಿದ್ರಿ, ಇದೆಲ್ಲ ಶುರು ಮಾಡಿ ತಮಗೆ ತಾವೇ ಒಂದು ಸಿದ್ಧಾಂತವನ್ನು ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇನ್ 5 में से कोई न कोई ಉಲ್ಟಾ ಮಾರ್ಗ ಅಪ್ನಾ ಲೇತೆ ಹೇ. ಇವು 4-5 ಅಂತ ಹೇಳ್ತಾರೆ ಬಾಬಾ. ಕ್ವಶನ್, ಕರೆಕ್ಷನ್, ಮತ್ತು ಸಿದ್ಧಾಂತ, ಕೊಟೇಶನ್, ದೃಷ್ಟಾಂತ, ಇವು 5ರಲ್ಲಿ ಮಗ್ನಾಗ್ಬಿಡ್ತೀರಾ ಅಂತಾರೆ ಬಾಬಾ. ಉಲ್ಟಾ ಮಾರ್ಗ ಹಿಡಿದು ಬಿಡ್ತೀರಾ. बाप ने कहा कि सदा तपस्वी बन कर के अपने ईश्वरीय ब्राह्मण बन के सर्वस्व त्यागी के पोजीशन में स्थित रहो. ಬಾಬಾರು ಹೇಳ್ತಾರೆ, ಎಲ್ಲವನ್ನ ತ್ಯಾಗ ಮಾಡಿ ತಪಸ್ವಿಯಾಗಿ ಅಂತ ಹೇಳ್ತಾರೆ. ಪೊಸಿಷನ್ನು ಕೂಡ ಏನು ಮಾಡಬೇಕು, ಎಲ್ಲ ತ್ಯಾಗ ಮಾಡಿ ತ್ಯಾಗಿಗೆ ಪೊಸಿಷನ್ ಮೇ ಸ್ಥಿತ ರಹೋ. ನಮ್ಮ ಪೊಸಿಷನ್ ಎಂಥದಿರಬೇಕು, ತ್ಯಾಗಿ ಪೊಸಿಷನಲ್ಲಿ ಸ್ಥಿತ ಆಗಬೇಕು. ಲೇಕಿನ್ ಆದರೆ ನೀವೇನು ಮಾಡ್ತೀರಾ, हद की पोजीशन की, मैं सबसे ज़्यादा सर्विसेबल हूँ, ನಾನು ಜಾಸ್ತಿ ಸೇವಾ ಮಾಡ್ತೀವಿ, ನಮ್ಮ ಸೆಂಟರ್ ಸೇವಾ ಜಾಸ್ತಿ ಆಗ್ತದೆ. ಪ್ಲ್ಯಾನಿಂಗ್ ಬುದ್ಧಿ ಹೂँ,
ನಾನು ಭಾರಿ ಪ್ಲ್ಯಾನ್ ಮಾಡ್ತೀನಿ. ಯಾರು ಆ ಪ್ಲ್ಯಾನಿಂಗ್ ಬುದ್ಧಿ ಯಾರು ಕೊಟ್ಟರು? ಅದು ಮರ್ತು ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಇನ್ವೆಂಟರ್ ಹೂँ, ಧನ್ ಕಾ ಸಹಯೋಗಿ ಹೂँ, ನಾನೇ ಎಲ್ಲ ಸಂಶೋಧನೆ ಮಾಡ್ತೀನಿ, ನಾನೇ ಧನ ಕೊಡ್ತೀನಿ, ಸಹಯೋಗಿ ಮಾಡ್ತೀನಿ. ದಿನ ರಾತ್ ತನ್ ಲಗಾನೆ ವಾಲಾ ಹೂँ, ಹಗಲು ರಾತ್ರಿ ಸೇವೆ ಮಾಡ್ತೀನಿ. ಅರ್ಥಾತ್ ಹಾರ್ಡ್ ವರ್ಕರ್ ಹೂँ ಯಾ ಇನ್ಚಾರ್ಜ್ ಹೂँ, ಇದೆಲ್ಲ ತಲೆಗೆ ಬರ್ತಾ ಉಂಟು. ಇವೆಲ್ಲ ಏನು? ಮೇಪನ್. इस प्रकार के हद के नाम, मान और शान के उन उल्टे पोजीशन को पकड़ लेते हैं. ಯಾವ ಪೊಸಿಷನ್ನಲ್ಲಿರಬೇಕಿತ್ತು? ತ್ಯಾಗ और ತಪಸ್ಯ ಪೊಸಿಷನಲ್ಲಿ ಇರಬೇಕಾಗಿದ್ದು ಏನು ಮಾಡಿಬಿಡ್ತೀವಿ ನಾವು? ಅದು ಇದ್ದಿದ್ದೀನಿ, ನಾ ಇದು ಇದ್ದಿದ್ದೀನಿ, ನಾ ಹಂಗೆ ಮಾಡಿದ್ದೀನಿ, ನಾ ಹೆಂಗೆ ಮಾಡಿದ್ದೀನಿ, ನನ್ನ ಬುದ್ಧಿ ಹಾಗೆ, ಈ ಥರ ಹೋಗ್ಬಿಡ್ತೀರಾ. ಅರ್ಥಾತ್ ಯಥಾರ್ಥ ಮಂಜಿಲ್ ಸೆ ವ್ಯರ್ಥ ಮಾರ್ಗ ಪರ್ ತೀವ್ರ ಗತಿ ಸೆ ಚಲ್ ಪಡ್ತೆ ಹೇ. ಬಾಬಾ ಹೇಳ್ತಾರೆ, ಯಥಾರ್ಥ ಗುರಿಯಿಂದ ಬಿಟ್ಟು ಎಲ್ಲಿ ಹೋಗ್ತೀವಿ? ವ್ಯರ್ಥ ಮಾರ್ಗ ಹಿಡಿದು ಆ ಗತಿನಲ್ಲಿ ಜಾಸ್ತಿ ಓಡೋಕ್ಕೆ ಶುರು ಮಾಡ್ತೀವಿ. बाप ने कहा साल्वेशन आर्मी हो, अर्थात अन्य आत्माओं को सल्वेशन देने प्रति हो, लेकिन हद की सल्वेशन की यह साधन होगा तो सर्विस करेंगे. पहले साधन दो फिर सर्विस करेंगे. ಬಾಬಾ ಏನು ಹೇಳ್ತಾರೆ? ಸರ್ವಿಸ್ ಹೆಂಗೆ ಮಾಡಬೇಕು? ಏನೂ ಇಲ್ಲ ಅಂದ್ರೂ ಸರ್ವಿಸ್ ಮಾಡಬೇಕು. ಅದಕ್ಕೇನು ಮಾಡ್ತೀರಿ ನೀವು? ನಮಗೊಂದು ದೊಡ್ಡ ಹಾಲ್ ಕಟ್ಟಿಸ್ಕೊಡ್ರಿ, ಸರ್ವಿಸ್ ಮಾಡ್ತೀವಿ. ನಮಗೆ ಆ ಸಾಧನ ಕೊಡ್ರಿ, ಸರ್ವಿಸ್ ಮಾಡ್ತೀವಿ. ನಮಗೆ ಬ್ರಾಹ್ಮಣಿ ಕೊಡ್ರಿ, ಸರ್ವಿಸ್ ಮಾಡ್ತೀವಿ. ಅದು ಬೇಕು, ಇದು ಬೇಕು, ದೊಡ್ಡ ಲಿಸ್ಟ್ ತಯಾರಾಗ್ಬಿಡ್ತದಂತ ಬಾಬಾ. ಯಾರು ಹೇಳಿಕತ್ತಾರೆ ಬಾಬಾ? ಇದು ನಾವು ಬ್ರಾಹ್ಮಣ ಮಕ್ಕಳದ ಹೇಳಿಕತ್ತಾರೆ. ಹಿಂಗೆಲ್ಲ ಮಾಡ್ತೀರಾ? ಬಾಬಾ ಹೇಳ್ತಾರೆ, ಸಾಧನ್ भी सेवा अर्थ नहीं लेकिन अपने सुख के अर्थ मांगते हैं. ಹೇಳೋದು ಸೇವಾರ್ಥ ಅಂತ ಬೇಡೋದು, ಆದರೆ ಅದನ್ನು ಬಳಕೆ ಮಾಡೋದು ತಮ್ಮ ವೈಯಕ್ತಿಕಕ್ಕೆ ಬಳಸ್ಕೋತೀರಾ. ಅಗರ್ ಯಹ ಕಿಯಾ ಜಾಯ್ ತೋ ಬಹುತ್ ಸರ್ವಿಸ್ ಕರ್ ಸಕ್ತಾ ಹೂँ. ನೀವು ಈ ಥರ ಮಾಡಿದರೆ ನಾನು ಬಹಳ ಸೇವೆ ಮಾಡ್ತೀನಿ. ಎಕ್ಸ್ಟ್ರಾ ಸ್ನೇಹ ರಿಗಾರ್ಡ್ ದಿಯಾ ಜಾಯ್, ನಮಗೆ ನೀವೇನು ಮಾಡಬೇಕು? ಸ್ನೇಹ ಕೊಡಬೇಕು, ನಮಗೆ ಗೌರವ ಕೊಡಬೇಕು. ಎಕ್ಸ್ಟ್ರಾ ಖಾತ್ರಿ ಕಿ ಜಾಯ್ ಅವ್ರ ವಿಶೇಷ ನಾಮ್ ಲಿಯಾ ಜಾಯ್, ನನ್ನ ಹೆಸರು ಬರಬೇಕು, ನನ್ನ ಹೆಸರು ಹಾಕಬೇಕು, ಕಾರ್ಡೊಳಗೆ ನನ್ನ ಹಾಕು, ಕಾರ್ಡೊಳಗೆ ನಿನ್ನ ಹೆಸರು ಹಾಕು. ऐसे प्रकार के साल्वेशन के आधार पर अपना पुरुषार्थ करने लग पड़ते हैं. इसलिए आधार गलत होने के कारण उन्हें अपनी उन्नति का अनुभव नहीं होता. ಏನು ಆಧಾರ ತಗೋಬೇಕು? ಬಾಬಾನ ಆಧಾರ ತಗೋಬೇಕು. ಅದನ್ನು ಬಿಟ್ಟು ನಾವು ಯಾವ ಆಧಾರ ತಗೊಳ್ಳಿಕ್ಕೆ ಶುರು ಮಾಡ್ತೀವಿ? ವ್ಯಕ್ತಿ, ವೈಭವ, ಮಾನ್, ಶಾನ್, ವಸ್ತುಗಳು, ಈ ಆಧಾರ ತಗೊಂಡ್ವಿ ಅಂತಂದರೆ ಅಲ್ಲೇನಾಗ್ತದೆ? ಮನಸ್ಸೊಳಗೆ ಕಿಟ್ಪಿಟ್ಟು ಶುರು ಆಗ್ತದೆ. ಯಾವಾಗ ಬೇಕು ಅಂತ ಬರ್ತದೋ, ಬೇಕು ಅಂದದ್ದು ಸಿಗಲಿಲ್ಲ ಅಂದಾಗ ಮನಸ್ಸಿಗೇನಾಗ್ಬಿಡ್ತದೆ? ಖುಷಿ ಸಿಗೋದಿಲ್ಲ, ಮುಂದೇನೂ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ. इसी प्रकार बाप ने कहा माया से अपोजिशन करना. ಇದೇ ಥರ ಬಾಬಾ ಏನು ಮಾಡ್ತಾರೆ? ನೀವೇನು ಮಾಡಬೇಕು? ಅಲ್ಲಿ ಯಾರಿಗೇನೇನೋ ಅಪೋಸಿಷನ್ ಮಾಡಿದ್ರಲ್ಲ, ಅದನ್ನು ಬಿಟ್ಟು ಯಾರಿಗೆ ಅಪೋಸಿಷನ್ ಮಾಡ್ಬೇಕಂತಾರೆ ಬಾಬಾ? माया से अपोजिशन करना है, लेकिन माया के तो मित्र बन जाते हैं. ಯಾರನ್ನ ಅಪೋಸಿಷನ್ ಮಾಡಬೇಕು ಅದನ್ನು ಬಿಟ್ಟು ಅವ್ರನ್ನ ಮಿತ್ರ ಮಾಡ್ಕೊಳ್ತೀರಾ. ಯಾರನ್ನು ಮಿತ್ರ ಮಾಡ್ಕೊಳ್ಬೇಕು ಅವರನ್ನು ಅಪೋಸಿಷನ್ ಮಾಡ್ತೀರಾ, ಉಲ್ಟಾ ಮಾರ್ಗದಲ್ಲಿ ಹೋಗ್ತೀರಾ. ಬಾಬಾ ಹೇಳ್ತಾರೆ, ಅರ್ಥಾತ್ आसुरी संस्कारों रूपी आसुरी संप्रदाय के बजाय ईश्वरीय संप्रदाय अर्थात एक दो में अपोजिशन करते रहते हैं. यह ऐसा करता है तो मैं इससे भी ज़्यादा करके दिखाऊं. ಇವ್ರು ಹಿಂಗೆ ಮಾಡ್ತಾರಂತಂದರೆ ನಾನು ಇವ್ರಿಗಿಂತ ಜಾಸ್ತಿ ಮಾಡಿ ತೋರಿಸ್ತೀನಿ. ಯಹ ಸರ್ವಿಸೇಬಲ್ ಹೈ ತೋ ಮೈ ಭೀ ಸರ್ವಿಸೇಬಲ್ ಹೂँ. ಅವ್ರ ಸೇವಾಧಾರಿ ಅಂದರೆ ನಾನೇನು? ನಾನು ಸೇವಾಧಾರಿ. ಯಹ ಆಗೆ ಹೇ ತೋ ಮೈ ಪೀಛೆ ಕ್ಯೂ, ಅವ್ರು ಮುಂದಿದ್ದಾರೆ ಅಂತಂದರೆ ನಾನು ಯಾಕೆ ಹಿಂದೆ? ಮೈ ಗುಪ್ತ ಪುರುಷಾರ್ಥಿ ಹೂँ, ಮುझे ಪಹಚಾನ್ತೆ ನಹಿ. ಅದನ್ನ ಯಾಕೆ ಹೇಳಬೇಕು? ನಾನು ಗುಪ್ತ ಪುರುಷಾರ್ಥಿ ಹೌದಲ್ಲ. ನೀನು ಗುಪ್ತ ಪುರುಷಾರ್ಥಿ ಅಂದರೆ ಸುಮ್ಮನೆ ಪುರುಷಾರ್ಥ ಮಾಡಬೇಕು.
ನಾನು ಗುಪ್ತ ಪುರುಷಾರ್ಥಿ ಅಂತಂದ್ರೆ ಹೇಳ್ಕೊಂಡ್ರೆ ಮತ್ತೇನಾಯ್ತದೆ ಆದರೆ ಹೇಳ್ತಾರೆ ಬಾಬಾ, मैं गुप्त पुरुषार्थी हूँ, मुझे पहचानते नहीं और निमित्त टीचर से तो मैं ज़्यादा सर्विसेबल हूँ. ನನಗೆ ಗುರುತಿಸೋದಿಲ್ಲ, ನನಗೇನು ಹೇಳೋದಿಲ್ಲ. ಇಲ್ಲಿ ಏನು ಟೀಚರ್ ಇದ್ದಾರೆ ಅವ್ರಿಗಿಂತ ನಾನು ಏನು ಮಾಡ್ತೀನಿ, ಜಾಸ್ತಿ ಸೇವಾ ಮಾಡ್ತೀನಿ. ಟೀಚರ್ ಸೇ ಭಿ ಅಪೋಸಿಷನ್ ಕರ್ತೆ ಹೇ. ನಿಮಿತ್ತ ಆಗಿರೋ ಶಿಕ್ಷಕರಿಗೂ ಏನು ಮಾಡ್ತೀರಾ ನೀವು, ಅಪೋಸ್ ಮಾಡ್ತೀರಾ. ಬಾಬಾ ಹೇಳ್ತಾರೆ, ತುಮ್ ಅನುಭವಿ ನಹಿ ಮೈ ತೋ ಅನುಭವಿ ಹೋ. ಅವ್ರಿಗೆ ಟೀಚರ್ಗೆ ಹೇಳ್ಬಿಡ್ತಾರೆ. ನೀವು ಮತ್ತು ಟೀಚರ್ ಅಕ್ಕಂದಿಲ್ಲ ಸಣ್ಣ ಸಣ್ಣವ್ರು ಇರ್ತಾರಲ್ಲ, ಈಗೀಗ ಬಂದಿರ್ತಾರೆ, ಇವ್ರು 20-30 ವರ್ಷ ಇಟ್ಲೇ ಇರ್ತಾರಲ್ಲ, ಇವರು ನಿಮಗಿಂತ ಅನುಭವ ನಮಗೆ ಭಾಳ ಅದ ಅಂತ ಹೇಳ್ತಾರೆ ಬಾಬಾ. ಅನುಭವಿ, ತುಮ್ ಅನುಭವಿ ನಹಿ ಮೈ ತೋ ಅನುಭವಿ ಹೋ. ತುಮ್ ಅನ್ಪढ़ हो मैं पढ़ी हूँ. ऐसे एक तो में अपोजिशन करने से अपना सदा काल का श्रेष्ठ पोजीशन गंवा देते हैं. ಈ ಥರ ನೀವು ಅಪೋಸಿಷನ್ ಮಾಡ್ತಾ ಹೋದರೆ ನೀವೆಷ್ಟು ಮಾಡಿದ್ರಲ್ಲಿ ಏನು ಎಲ್ಲ ಏನು ಮಾಡ್ಕೋತೀರಾ, ಕಳ್ಕೊಂಡು ಬಿಡ್ತೀರಾ. ಬಾಬಾ ಹೇಳ್ತಾರೆ, आपस में अपोजिशन के कारण माया से अपोजिशन करने में कमज़ोर बन जाते हैं. ನೀವು ಅಲ್ಲಿ ಬ್ರಾಹ್ಮಣ ಪರಿವಾರದವರನ್ನು ಅಪೋಸಿಷನ್ ಮಾಡ್ತಾ ಮಾಡ್ತಾ ಮಾಯೆ ಜೊತೆ ಅಪೋಸಿಷನ್ ಮಾಡೋಕ್ಕೆ ಶಕ್ತಿ ಹೋಗ್ಬಿಡ್ತದೆ ನಿಮಗೆ ಅಂತಾರೆ ಬಾಬಾ. ಆ್ಯಕ್ಚುಲಿ ಯಾರಿಗೆ ಅಪೋಸಿಷನ್ ಆಗಬೇಕು, ನಾವು ಮಾಯೆಗೆ ಅಪೋಸಿಷನ್ ಮಾಡಬೇಕು. आपस में अपोजिशन के कारण माया से अपोजिशन करने में कमज़ोर बन जाते हैं, अर्थात विजयी नहीं बन सकते. ಅದಕ್ಕಾಗಿ ನೀವೆಲ್ಲ ಇರ್ತೀರಾ, ಓಡಿ 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 ಹೋಗಿರ್ತೀರಾ, ನಿಂತು ಬಿಡ್ತೀರಿ. ಯಾಕೆ ನಿಲ್ತೀರಿ ಅಂತ ಹೇಳಿದ್ರು ಬಾಬಾ, ನಾನು ನಂದು ನಾನು ಮಾಡಿದೆ, ನನಗೇ ಹೇಳಬೇಕು, ನನಗೇ ಮರ್ಯಾದೆ ಕೊಡಬೇಕು, ನನಗೇ ಕುರ್ಚಿ ಕೊಡಬೇಕು, ನನ್ನನ್ನೇ ಗುರುತಿಸ್ಬೇಕು. ಈ ಥರ ಎಲ್ಲ ಬಂದಾಗ ನಾನು ನಾನು ನನಗೆ ನನಗೆ ನಾನು ನಾನು ಅಂದಾಗ ಮಾಯಿಗೆ ಅಪೋಸಿಷನ್ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ, ವಿಜಯಿ ಆಗೋದಿಲ್ಲ. इसी प्रकार क्वेश्चन, करेक्शन और कोटेशन देने में तो बड़े होशियार हो. ಕ್ವಶನ್ ಮಾಡಕ್ಕೆ ಪ್ರಶ್ನೆ ಮಾಡ್ತೀರಾ, ಪ್ರಶ್ನೆ ಮಾಡೇನು ಮಾಡ್ತಾರೆ, ಮಾಡಿ ಮತ್ತು ಅದನ್ನು ಕರೆಕ್ಷನ್ ನಾವೇ ಮಾಡ್ತೀವಿ. ನಾನು ಕೇಳಿದ ಕ್ವಶನ್ ಕರೆಕ್ಟ್ ಅದ. ಮತ್ತು ಕೊಟೇಶನ್ ಅಂದರೆ ಬೇರೆಯವರು ಉದಾಹರಣೆ ಕೊಡೋದು. ಅವ್ರಿಗೆ ಮಾಡಿರಲ್ಲ, ಅವ್ರು ಏನು ಮಾಡ್ಯಾರಂತ ನೀವು ಅವ್ರಿಗಷ್ಟು ಗೌರವ ಕೊಟ್ರಿ, ಅವ್ರಿಗಿಂತ ನಾನು ಹೆಚ್ಚಿಗೆ ಮಾಡ್ತೀನಿ, ಈ ಥರ ಮಾಡೋಕ್ಕೆ ಹೋಗ್ತೀರಾ. ಹೋಶಿಯಾರ್ ಹೋ, ಬಡೇ ಹೋಶಿಯಾರ್ ಹೋ, ವಕೀಲ್ ಹೋ. ಮತ್ತೇನಾಗ್ತೀರಾ ಅಲ್ಲಿ ನೀವು, ಲಾಯರ್ ಆಗ್ತೀರಾ. ಜಡ್ಜ್ ಬಂದು ಜಾತೆ ಹೋ, ಜಡ್ಜು ಆಗ್ತೀರಾ. ಪ್ರಶ್ನೆನೂ ಮಾಡ್ತೀರಾ, ಕರೆಕ್ಷನ್ನೂ ಮಾಡ್ತೀರಾ, ಕೊಟೇಶನ್ನೂ ಮಾಡ್ತೀರಾ, ವಕೀಲನು ನೀವೇ, ಜಡ್ಜನು ನೀವೇ ಅಂತ ಹೇಳ್ತಾರೆ ಬಾಬಾ. ಬಾಬ್ಗೆ ಕರೆಕ್ಷನ್ ದೇತೆ रहते हो. ಮತ್ತು ಬಾಬಾಗೆ ಕರೆಕ್ಷನ್ ಮಾಡ್ತೀವಂತ ನಾವು. बाप को करेक्शन करते हो, करेक्शन देते रहते हो. अपने आप को छुड़ाने के लिए अर्थात अपनी गलती को छिपाने के लिए कोटेशन देंगे. मेरे से बड़ा महारथी भी ऐसे करता है. ಬಾಬಾ ಹೇಳ್ತಾರೆ, ಏನೇನು ಮಾಡ್ತೀರ ಅಂತ ಹೇಳ್ತಾರೆ ಬಾಬಾ, ನಿಮ್ಮನ್ನು ನೀವು ಬಿಡಿಸ್ಕೊಳ್ಳುವುದಕ್ಕೋಸ್ಕರ, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೋಸ್ಕರ ಉದಾಹರಣೆ ಕೊಡ್ತೀರಾ. ಏನು ಉದಾಹರಣೆ ಕೊಡ್ತೀರಾ, ನನಗಿಂತ ದೊಡ್ಡ ಮಹಾರಥಿಗಳು ನನಗಿಂತ ಜಾಸ್ತಿ ತಪ್ಪು ಮಾಡ್ತಾರೆ. इस समस्या पर फलाने को बाप दादा ने ऐसा कहा था, इसलिए मैंने भी वह श्रीमत मानी. ಈ ಸಮಸ್ಯೆ ಮೇಲೆ ಅವರು ಮಹಾರಥಿ ಅನ್ನಿಸ್ಕೊಂಡವ್ರು, ಅವ್ರು ಹಂಗೆ ಮಾಡಿದರು, ಅದು ಶ್ರೀಮತ್ ಅಂತ ತಿಳ್ಕೊಂಡೆ. फलाने डेट की मुरली में यह बात कही गई है, उसी प्रमाण मैं यह कर रहा हूँ. ಮುರಳಿಯೊಳಗೆ ಇಂಥ ಡೇಟಿನ ಮುರಳಿಯೊಳಗೆ ಇಂಥ ಮಾತಿತ್ತು, ಅದೇ ಮಾತಿನ ಪ್ರಕಾರ ನಾನು ನಡೀತಾ ಇದ್ದೀನಿ. समय और ಸರ್ಕಮ್ಸ್ಟೆನ್ಸಸ್ को नहीं देखते लेकिन शब्द पकड़ लेते हैं. ಬಾಬಾ ಹೇಳಿರ್ತಾರೆ, ಇಲ್ಲ ಅಂತಲ್ಲ. ಈಗ ಡ್ರಾಮಾ ಬಗ್ಗೆ ಹೇಳಿರ್ತಾರೆ ಬಾಬಾ. ಡ್ರಾಮಾದೊಳಗೆ ಹೆಂಗದ ಹಂಗೆ ನಡೀತಿರ್ತದೆ. ನಾ ಏನೇನೋ ತಪ್ಪು ಮಾಡಿ ಡ್ರಾಮಾದೊಳಗೆ ಇತ್ತು, ಅದಕ್ಕೆ ತಪ್ಪು ಮಾಡೀನಿ, ನಂದೇನು ತಪ್ಪದಂದ್ರೆ ಇಂಥವೆಲ್ಲ ಮಾತಾಡ್ತೀರಾ ಅಂತಾರೆ ಬಾಬಾ. ಸರ್ಕಮ್ಸ್ಟೆನ್ಸ್ ಹಂಗಿತ್ತು,
ಇಂಥದ್ದೆಲ್ಲ ಶಬ್ದ ಹಿಡ್ಕೊಂಡು ಕೊಡ್ತೀರಾ. ಇನ್ಹಿ ಭೂಲೋಂಕೆ ಕಾರಣ. ಆದರೆ ಬಾಬಾ ಹೇಳ್ತಾರೆ, ಬಾಬಾ ಹೇಳಿದಾರೆ ಇಲ್ಲ ಅಂತಲ್ಲ, ಅಲ್ಲಿ ಸಮಯ ಹೆಂಗಿತ್ತು, ವಾತಾವರಣ ನೋಡ್ಕೊಂಡು ಬಾಬಾ ಏನೋ ಒಂದು ಮಾತು ಹೇಳಿರ್ತಾರೆ. ಆ ಮಾತನ್ನು ಇವ್ರೇನು ಮಾಡ್ತಾರಂತೆ, ತಮ್ಮ ಅನುಕೂಲಕ್ಕೆ ಏನು ಮಾಡಿಬಿಡ್ತಾರ, ಬಳಸ್ಕೊಂಡು ಬಿಡ್ತಾರ. ಇಲ್ಲ, ಬಾಬಾ ಮುರಳಿಯೊಳಗೆ ಹೇಳ್ಯಾರ, ಹಿಂಗೆ ಹೇಳ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. लेकिन शब्द पकड़ लेते हैं, इन्हीं भूलों के कारण एक भूल से अनेक भूलें बढ़ती जाती है. ಒಂದು ತಪ್ಪು ಮಾಡಿ ಆ ಒಂದು ತಪ್ಪನ್ನು ಮುಚ್ಕೊಳ್ಬೇಕಂದ್ರೆ ಮತ್ತೇನು ಮಾಡಬೇಕಾಗ್ತದೆ, ಅನೇಕ ತಪ್ಪುಗಳನ್ನು ಮಾಡಬೇಕಾಗ್ತದೆ. अलबेलापन के संस्कार बढ़ते जाते हैं. पुरुषार्थ की गति तीव्र गति से क्या हो जाता है, मध्यम हो जाता है. इसी प्रकार क्वेश्चन, करेक्शन और कोटेशन बाबा ಹೇಳ್ತಾರೆ, बाप ने कहा है मास्टर त्रिकालदर्शी अर्थात तीनों कालों को जानने वाले हो. ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನೀವು ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದೀರಾ, ಮೂರು ಕಾಲಗಳ ಬಗ್ಗೆ ನಿಮಗೆ ಗೊತ್ತಿದೆ. इस धारणा को अपनाने के कारण अपनी करेक्शन के बजाय दूसरों की करेक्शन करते रहेंगे. ಅದು ಯಾರಿಗೆ ಹೇಳ್ತಿರ್ತಾರೆ ಬಾಬಾ, ನಮಗೆ ಹೇಳ್ತಿರ್ತಾರೆ. ನಮಗೆ ನಾವು ಮಾಡ್ಕೋಬೇಕಿಲ್ಲ, ಅದನ್ನು ಧಾರಣೆ ಮಾಡ್ಕೊಳ್ಳೋದ್ರ ಬದಲಾಗಿ ನಾವೇನು ಮಾಡ್ತೀವಿ ಅಂತ ಬೇರೆಯವರನ್ನು ಕರೆಕ್ಷನ್ ಮಾಡೋಕ್ಕೆ ಹೋಗ್ತೀವಿ. दूसरों की करेक्शन में बाप से कनेक्शन तोड़ देते हैं. ಬೇರೆಯವ್ರ ಕರೆಕ್ಷನ್ ಮಾಡೋಕ್ಕೆ ಹೋಗಿ ಏನಾಗ್ತದೆ, ಬಾಬನ ಕನೆಕ್ಷನ್ ಏನಾಗ್ಬಿಡ್ತದೆ, ಬಿಟ್ಬಿಡ್ತೀವಿ, ಬಾಬನ ಕನೆಕ್ಷನ್ ಹೋಗಿಬಿಡ್ತದೆ. ಇಸ್ಲಿಯೇ ಶಕ್ತಿಹೀನ ಹೋನೆ ಕೆ ಕಾರಣ. ಬಾಬನ ಕನೆಕ್ಷನ್ ಇಲ್ಲ ಅಂದರೆ ಆತ್ಮ ಏನಾಗ್ಬಿಡ್ತದೆ, ಶಕ್ತಿಹೀನ ಆಗ್ತದೆ. ಉಲਝते रहते हैं, ಆ ಕಡೆ ಈ ಕಡೆ ಅಲ್ಗಾಡಕ್ಕೆ ಶುರು ಮಾಡ್ತಾರೆ. ಸುಖ ಶಾಂತಿ ವ ಅತೀಂದ್ರಿಯ ಸುಖ ಕಿ ಅನುಭೂತಿ ಕಾ ठिकाना नजर नहीं आता. ಖುಷಿನೂ ಸಿಗೋದಿಲ್ಲ, ಸುಖನೂ ಅನುಭವಿಸೋದಿಲ್ಲ, ಅದರ ठिकाने ಸಿಗೋದಿಲ್ಲ. ಪರಚಿಂತನ್ ಪತನ್ ಕಿ ತರಫ್ ಲೇ ಜಾತಾ ಹೈ. ಪರಚಿಂತನೆ ಏನಾಗ್ತದೆ, ನಮ್ಮನ್ನೇನು ಮಾಡ್ತದೆ, ಕೆಳಗಡೆ ಒಯ್ತದೆ. समझा, इन बातों में आने के कारण जो आदि का नशा और खुशी का अनुभव होता है वह ख़त्म हो जाता है. ಮೊದಲು ಏನು ಖುಷಿ ಇತ್ತು ಸ್ಟಾರ್ಟಿಂಗ್ ಬಂದಾಗ, ಆ ಖುಷಿ ಬಂದಂಗೆ ಏನಾಗ್ಬಿಡ್ತದೆ, ಹೋಗಿಬಿಡ್ತದೆ. इसलिए अपने आप को चेक करो कि इन 5 में से कोई भी उल्टे व व्यर्थ मार्ग पर चलकर समय बर्बाद तो नहीं कर रहे हैं. चेक करो और फिर अपने को चेंज करो. ಈ ಎಲ್ಲ ಐದರ ಬಗ್ಗೆ ಹೇಳಿದರು ಬಾಬಾ. ಏನು, ಕ್ವಶನ್, ಕರೆಕ್ಷನ್, ಕೊಟೇಶನ್, ದೃಷ್ಟಾಂತ್, ಸಿದ್ಧಾಂತ್. ಈ 5ಗಳ ಬಗ್ಗೆ ಚೆಕ್ ಮಾಡ್ಕೊಂಡು ನೀವೇನಾಗಬೇಕು, ಚೇಂಜ್ ಆಗಬೇಕು. अभी मेले का अंत है तो अंत में अंतिम आहुति डालो, अर्थात सदा काल के लिए अपने को समर्थ बनाओ. रिजल्ट तो सुनाएंगे ना, तो वर्तमान समय के पुरुषार्थियों का चलते चलते रुक जाने का समाचार सुनाया. ಬಾಬಾ ಎದುರ ಸಮಾಚಾರ ಹೇಳಿದರು, ಆದಿ ಕಾಲದಲ್ಲಿ ಬಂದಂಥ ಆತ್ಮಗಳು ಏನು ಸ್ಪೀಡಾಗಿ ಪುರುಷಾರ್ಥ ಇತ್ತು, ಯೋಗ ಇತ್ತು, ತಪಸ್ಸಿತ್ತು, ಮುಂದೆ ಹೋದ ಹಾಗೆ ಏನಾಗ್ಬಿಡ್ತದೆ, ನಿಂತು ಬಿಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಬಾಬಾ ಎಲ್ಲ ಹೇಳಿದರು. ಬಾಬಾ ಹೇಳ್ತಾರೆ, इस मुरली के विशेष बातें अपने रूप रंग और खुशबू को देखना है. रूप अर्थात चेहरा में ब्राह्मणपन, फरिश्तेपन की झलक. रंग अर्थात निरंतर बाप के संग. खुशबू अर्थात रूहानियत कहाँ तक आई है. ನಿಮ್ಮೊಳಗಡೆ ಆತ್ಮಿಕತೆ ಎಲ್ಲಿ ತನಕ ಬಂದಿದೆ ಅಂತ ಕೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.